ನಂಜನಗೂಡು ನಗರದ ಕಾರ್ಮೆಲ್ ಶಾಲೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪೂರ್ವ ತಯಾರಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ನಂಜನಗೂಡು ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ಭಾಗಿಯಾಗಿ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಶಿಕ್ಷಕರು ಹೇಳಿಕೊಟ್ಟ ಪಾಠವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಓದಿದರೆ ಮುಂದೆ ಬರಲು ಸಾಧ್ಯ. ವಿದ್ಯಾರ್ಥಿಗಳು ನಿಮ್ಮ ತಂದೆ ತಾಯಿಗೆ ಹಾಗೂ ಶಿಕ್ಷಕರಿಗೆ ಮತ್ತು ನಮ್ಮ ಕ್ಷೇತ್ರಕ್ಕೆ ಉತ್ತಮ ಫಲಿತಾಂಶ ಹಾಗೂ ಹೆಸರನ್ನು ತರಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಎಲ್ಲ ನನ್ನ ಬಂಧುಗಳಿಗೆ, ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳನ್ನು ಹೇಳ್ತಾ, ಈಗಾಗಲೇ ನಾವೆಲ್ಲ ಉದ್ದೇಶಿಸಿ ಇಬ್ಬರು ಗಣ್ಯರು ಮಾತನಾಡಿದರೆ ಇದರ ಭಾಷಣ ಮಾಡುವಂಥ ವೇದಿಕೆ ಅಂತೂ ಅಲ್ಲ. ಏಕೆಂದರೆ ತಾವು ಬಂದಿರೋಂಥದ್ದು ಕಾರ್ಯಾಗಾರಕ್ಕೆ ನಿಮಗೆ ಏನು ಪಾಠವನ್ನು ಇಲ್ಲಿ ನಾನು ನೋಡಿದೆ, PPT ನಾವು ಮಾಡಿಕೊಂಡು ಇಲ್ಲಿ ಪಾಠವನ್ನು ಮಾಡ್ತಾ ಇದ್ದೇವೆ. ನಾನು ನಮಗೆ ಹೇಳೋದಿಷ್ಟೇ, ಈಗ ನಮ್ಮ ಶಿವಲಿಂಗಯ್ಯನವರು ಹೇಳ್ತಾರೆ C+ ವಿದ್ಯಾರ್ಥಿಗಳು, ಅವೆಲ್ಲರೂ ಕೂಡ ಇದನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇವತ್ತಿನ C+ ವಿದ್ಯಾರ್ಥಿಗಳೇ ನಾಳೆ A+ ವಿದ್ಯಾರ್ಥಿಗಳು ಆಗಲ್ಲ. ಇನ್ನು ಎಕ್ಸಾಮಿನೇಷನ್ಗೆ ಸಮಯ ಇದೆ. ನಾವು ಇವತ್ತು ಕೂಡ ಕೂತ್ಕೊಂಡು ಏನು ಕಾರ್ಯಾಗಾರದಲ್ಲಿ ನಮಗೆ ಬೋಧನೆಯನ್ನು ನೀಡ್ತಾರೆ, ಏನು ಸ್ಟಡಿ ಮೆಟೀರಿಯಲ್ಗಳನ್ನು ನೀಡ್ತಾರೆ, ಅದನ್ನು ನಾವೆಲ್ಲರೂ ಕೂಡ ಕೂತ್ಕೊಂಡು ಅಭ್ಯಾಸವನ್ನು ಮಾಡಿದಲ್ಲಿ ನಾವು ನಾಳೆ A+ ವಿದ್ಯಾರ್ಥಿಗಳಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ದರಿಂದ ಈ ಒಂದು ಕಾರ್ಯಾಗಾರದ ತಾವೆಲ್ಲರೂ ಕೂಡ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ನಾನು ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸಿದ್ದೇನೆ. ನಾನು ಇನ್ನೊಂದು ಮಾತು ನಮ್ಗೆ ಹೇಳಿದ್ದೇನೆ, ಎಲ್ಲರೂ ಕೂಡ ಕಷ್ಟಪಡ್ತೀರ, ಇಲ್ಲಿ ತನಕ ಕೂಡ ನಾವು ಕಷ್ಟಪಟ್ಟು ಬಂದಿರಲಿಲ್ಲ. ಇದು ಕೊನೆಯ ಹೆಜ್ಜೆ. ನಿಮ್ಮ 10th ಸ್ಟ್ಯಾಂಡರ್ಡ್ ಏನಿದೆ ಇದು ಕೊನೆಯ ಹೆಜ್ಜೆ. ನಮ್ಮ ಶಿವಲಿಂಗಯ್ಯನವರು ಹೇಳೋರು ಇದು ಮೊದಲನೇ ಟರ್ನಿಂಗ್ ಪಾಯಿಂಟ್ ಅಂತ. ನಿಜ, ಇದು ಮೊದಲನೇ ಟರ್ನಿಂಗ್ ಪಾಯಿಂಟು. ಎರಡನೇ ಟರ್ನಿಂಗ್ ಪಾಯಿಂಟು ನಿಮಗೆ PUC ಬರ್ತದೆ. ಈ ಸಂದರ್ಭ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶಿವಲಿಂಗಯ್ಯ, ಶಿಕ್ಷಣ ಸಂಯೋಜಕರಾದ ರಮೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.